ಬೆನ್ನೋವು ಏನ್ ಬ್ಯಾಗ್ ಎತ್ತಕ್ಕಾಗಲ್ಲ, ಏನೂ ಇಲ್ಲ. ಯಪ್ಪ ಈ ಬೆನ್ನೋವಿಗೆ ಏನ್ ಮಾಡೋದ ಕಾಣೆ ರಾಮ. ಒಂದ್ ಕೂತ್ಕೊಳಕ್ಕಾಗಲ್ಲ. ಈ ಬೆನ್ನೋವೊಂದು ಎಲ್ಲೂ ಬ್ಯಾಗ್ ಎತ್ತಕ್ಕಾಗಲ್ಲ, ಏನ್ ಮಾಡೋದವ್ವ? ಅಯ್ಯೋ ನಂಗೂ 3 ತಿಂಗಳಾಯ್ತು ಕಣೆ, ಕಾಣಿಸ್ಕೊಂಡು ಕಪ್ಪಿನೇ ಆಗ್ತಾ ಇಲ್ಲ ಕಣೆ. ಏನೇ ಮಾಡೋದು? ಯಾರನ್ನಾರ ಒಬ್ರು ಸೊಲ್ಯೂಷನ್ ಕೇಳ್ಬೇಕನೆ. ಕೇಳವ ಫಸ್ಟ್. ಈ ಬೆನ್ನೋವು ನೋಡ್ಕೊಳಕ್ ಆಗ್ತಿಲ್ಲ. ಈ ಬೆನ್ನೋವಂತೂ ನಮಗ್ ಬೆನ್ನೋವು ಜಾಸ್ತಿ ಆಯ್ತು ಕಣವ. ಕುತ್ಕೊಳಕ್ ಆಗಲ್ಲ, ಎದ್ದಳಕ್ ಆಗಲ್ಲ, ಕೆಲ್ಸ ಮಾಡಕ್ ಆಗಲ್ಲ, ಇದೇನು ಎತ್ತಕ್ಕೆ ಆಗಲ್ಲ. ಅದಕ್ಕೆ ನನ್ನ ಹತ್ರ ಒಂದ್ ಸೊಲ್ಯೂಷನ್ ಇದೆ. ಏನಮ್ಮ? ವುಮೆನ್ಸ್ ಹಾರ್ಲಿಕ್ಸ್ ಕುಡೀರಿ. ಅಯ್ಯೋ, ಅಲ್ಲಿ ಅಂಗಡಿಗೆ ಹೋಗಿದ್ದು 350 ರೂಪಾಯಿ ಹೇಳಿದಲ್ವ? ಕಾವ್ಯ, ನಿನಗೆ ಯಾರ ಮೋಸ ಮಾಡಿದಾರ ಕಡೆ. 300 ರೂಪಾಯಿ ನಾನೇ ಮೆಡಿಕಲ್ ಅಲ್ಲಿ ತಂದಿದ್ದೀನಿ. ಹೌದಾ? ಒಂದ್ಸಲ ಆನ್ಲೈನ್ ಚೆಕ್ ಮಾಡ್ಬೇಕಿತ್ತು ನೀವು. ಆನ್ಲೈನ್ ಅಲ್ಲಿ ಚೆಕ್ ಮಾಡಿಲ್ಲ ಕಣ್ ಭವ್ಯ, ನಾನು ಮೆಡಿಕಲ್ ಅಲ್ಲಿ ಹೋಗಿ ತಂದಿದ್ದು. ಆನ್ಲೈನ್ ಒಂದ್ ಟೈಮು ಚೆಕ್ ಮಾಡಿ, ನಿಮ್ಗೆಲ್ಲ ಗೊತ್ತಾಗುತ್ತೆ. ಚೆಕ್ ಮಾಡ್ಬೇಕಣವ, ಯಾರ ಕೈಲಾರ. ಎಲ್ಲ ದೊಡ್ಡ ಡಿಸ್ಕಷನ್ ಅಲ್ಲಿ ಕೂತಿದ್ರ, ಏನ್ ಸಮಾಚಾರ? ಅಣ್ಣ ಇವರೆಲ್ಲ ಬ್ಯಾಕ್ ಪೇನ್ ಅಂತ ಇದ್ರು, ಅದಕ್ಕೆ ನನ್ನ ಹತ್ರ ಒಂದ್ ಸೊಲ್ಯೂಷನ್ ಇದೆ ಅಂತ ಹೇಳಿದೆ. ಅದಕ್ಕೆ ವುಮೆನ್ಸ್ ಹಾರ್ಲಿಕ್ಸ್ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾ ಇದಾರೆ. ಅದಕ್ಕೆ ನಾನು ಹೇಳ್ತಿದೀನಿ ಆನ್ಲೈನ್ ಚೆಕ್ ಮಾಡಿ. ಚೆಕ್ ಮಾಡಿದ್ರ ಆನ್ಲೈನ್ ಅಲ್ಲಿ? ನಾನು ಚೆಕ್ ಮಾಡಿದೀನಿ, ಅದೇ ರೇಟ್ ತೋರಿಸ್ತಾ ಇದೆ. ಹೌದಾ? ನೀವೇನು ಚಿಂತೆ ಪಡ್ಬೇಡಿ. ನಾನು ಮೊನ್ನೆ ವುಮೆನ್ಸ್ ಹಾರ್ಲಿಕ್ಸ್ ತರಿಸಿದೆ. ನಾನು 270 ರೂಪಾಯಿ, 69 ರೂಪಾಯಿ, 70 ರೂಪಾಯಿ ಅಷ್ಟೇ ನಾನು ತರಿಸಿದೆ ಆನ್ಲೈನ್ ಅಲ್ಲಿ. ನೀವು ಬೇಕಾದ್ರೆ ತರಿಸ್ಕೊಂಡು ಕುಡೀರಿ. ಅಂದ್ರೆ ಬೆನ್ನು ಮೂಳೆ ಅನ್ನೋದು ಸ್ವಲ್ಪ ನೋವು ಅನ್ನೋದು ಕಡಿಮೆ ಅನ್ನೋದು ಇರ್ತದೆ. ನೀವು ಆನ್ಲೈನ್ ಮುಖಾಂತರ ಹೋಗಿ ತರಿಸ್ಕೋಬಹುದು. ಆಯ್ತಾ? ಹೆಂಗ್ ತರಿಸ್ಕೋಬೇಕು? ಇವಾಗ ಏನಿಲ್ಲ, ನನ್ನ ವಿಡಿಯೋ ನೋಡ್ತಾ ಇದೀರಲ್ಲ, ಆ ವಿಡಿಯೋ ಮೇಲ್ಗಡೆ ಒಂದು ಲಿಂಕ್ ಅಂತ ಬರ್ತದೆ. ಆ ಲಿಂಕ್ ನ ಕ್ಲಿಕ್ ಮಾಡಿ ವುಮೆನ್ಸ್ ಹಾರ್ಲಿಕ್ಸ್ ಅದು ತೋರಿಸುತ್ತೆ ಪ್ರಾಡಕ್ಟ್. ಇಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಲಿಂಕ್ ಮುಖಾಂತರ ಹೋಗಿ ನಿಮ್ಗೆ ಕಮ್ಮಿ ಅಂದ್ರೇನು ಆನ್ಲೈನ್ ಅಲ್ವಾ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ನಾನ್ ತಗೊಂಡಿದ್ದು 270 ರೂಪಾಯಿಗೆ, ಇದು 400 ಗ್ರಾಮ್. ನಿಮ್ಗೆ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆನಲ್ಲಿ ಸಿಗ್ಬಹುದು. ಓಕೆ, ನಿಮ್ಗೆ ಅಂಗಡಿನಲ್ಲಿ 350 ರೂಪಾಯಿ, ಒಂದ್ ಕಡೆ 300 ರೂಪಾಯಿ ಇರೋದಕ್ಕನ್ನ ಆನ್ಲೈನ್ ಅಲ್ಲಿ ಆರಾಮಾಗಿ ಪರ್ಚೇಸಿಂಗ್ ಮಾಡಿ ಒಂದಿನ ಇಲ್ಲ 2 ದಿನದಲ್ಲಿ ನಿಮ್ಗೆ ಬಿಲ್ ಬರೋದು ಆಗುತ್ತೆ. ಬೆನ್ನು ನೋವಿಗೆ ಇರೋದು ಒಂದೇ ಪರಿಹಾರ, ವುಮೆನ್ಸ್ ಹಾರ್ಲಿಕ್ಸ್ ಕುಡಿಯಿರಿ, ಸ್ಟ್ರಾಂಗ್ ಆಗಿರಿ.